ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ನೋಡ್ರಿ. ನಾನು ಇವತ್ತು ನಿಮ್ಗೋಸ್ಕರ ನುಗ್ಗೆ ಸೊಪ್ಪಿನ ಗೋಲ್ಡನ್ ತಾಲಿಪಟ್ಟಿ ತೊಗೊಂಬಂದೇನಿ ರೀ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ. ಮನೆಯಲ್ಲಿ ಅಡುಗೆ ಮಾಡೋಕೆ ಬೇಜಾರಾದಾಗ, ಏನೂ ತೋರಿಸದೇ ಇದ್ದಾಗ ಅಡುಗೆ ಏನು ಮಾಡೋದು ಅಂಥೇಳಿ ಈ ತಾಲಿಪಟ್ಟಿ ರೆಸಿಪಿ ಒಮ್ಮೆ ಮಾಡಿ ನೋಡಿರಿ. ಇದು ನಾಷ್ಟಕ್ಕೂ ಆಗ್ಬೋದು, ಊಟಕ್ಕೂ ಆಗ್ಬೋದು. ಇದಕ್ಕೆ ನಾನು ಒಂದು ಕಟ್ಟು ನುಗ್ಗೆ ಸೊಪ್ಪು ತೊಗೊಂಡೇನಿ ರೀ. ಮತ್ತು ಸೌತೆಕಾಯಿ ಬಲ್ತಿದ್ದು ಇರ್ಬೇಕ್ರಿ. ಸೌತೆಕಾಯಿ ಒಂದು 2 ರಿಂದ 3 ಸೌತೆಕಾಯಿ ರೀ. ನೀವು ಎಷ್ಟು ಬಲ್ತಿದ್ದು ತೊಗೋತೀರಿ ಅಷ್ಟು ಟೇಸ್ಟ್ ಹಾಕವೆ. ಎಳೆಯು ತೊಗೊಳಕ್ಕೆ ಹೋಗಬೇಡ್ರಿ. ಮೊದಲ ನುಗ್ಗೆ ಸೊಪ್ಪು ನಾನಿಲ್ಲಿ ಬಿಡಿಸ್ಕೊಳಕತ್ತೇನೆ ರೀ. ನುಗ್ಗೆ ಸೊಪ್ಪನ್ನು ಎಳೆದು ತೊಗೋರಿ. ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಅಜ್ವಾಯಿನು ಮತ್ತು ಕರಿಬೇವು ಹಾಕಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಆಮೇಲೆ ಹಿಟ್ಟು ಕಲಸೋಣ್ರಿ. ಈಗ ಇದ್ರಾಗ ಫಸ್ಟ್ 1 ಗ್ಲಾಸ್ ಜೋಳದ ಹಿಟ್ಟು, 1 ಕಪ್ ಕಡ್ಲಿ ಹಿಟ್ಟು, 2 ಕಪ್ ಗೋಧಿ ಹಿಟ್ಟು ಹಾಕ್ಬೇಕು ರೀ. ಇವ್ನು 3 ಮತ್ತು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ 2 ರಿಂದ 3 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಬೇಕು ರೀ. ನೋಡಿರಿ, ಇದು ಸ್ವಲ್ಪ ಕುರುಕುರಾಗಿ ಟೇಸ್ಟ್ ಕೊಡುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ತಾಲಿಪಟ್ಟಿನೂ. ನೋಡಿರಿ, ಇದು ಬಲ್ತಿರುವಂಥ ಸೌತೆಕಾಯಿ 2 ರಿಂದ 3 ಸೌತೆಕಾಯಿ ಹಾಕೇನಿ ರೀ. ದೊಡ್ಡ ಜಾಸ್ತಿನೂ ಬೇಕಂದ್ರೂ ಹಾಕ್ಬೋದು. ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ನೂ ಆಗುತ್ತೆ. ನೋಡಿರಿ, ಈ ಥರ ಬಲ್ತಿದ್ದಿರ್ಬೇಕು ರೀ. ಎಳಿ ಒಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಆಮೇಲೆ ಇದು ಅಜ್ವಾಯಿನ ಜೀರಿಗೆ ಕುಟ್ಟಿಟ್ಟಿದ್ದೆ ರೀ, ಅವನ್ನ ಹಾಕಿ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಏನು ತೋರಿಸಿದ್ನಲ್ಲ ಆಗಿಲ್ಲ, ಅದನ್ನ ಪೇಸ್ಟ್ ಮಾಡಿಕೊಂಡು ಹಾಕಿದ್ದು. ಮತ್ತು ಅರಿಶಿನ, ಈರುಳ್ಳಿ ಮತ್ತು ಕಬಾಬ್ ಪೌಡ್ರ್ ರೀ. ಇದರ ಮೇನ್ ಇಂಗ್ರೀಡಿಯೆಂಟ್ ಕಬಾಬ್ ಪೌಡ್ರ್ ಒಂದು ಅರ್ಧ ಪ್ಯಾಕೆಟ್ ಇದಕ್ಕೆ ಸಾಕ್ರಿ. ಇದು ಬಾಸ್ತಂದ್ರೆ ಮಸ್ತ್ ಟೇಸ್ಟ್ ಆಕೈತೆ ರೀ ತಾಲಿಪಟ್ಟಿ. ರಾತ್ರಿ ಊಟಕ್ಕೂ ಕೂಡ ನೀವು ಇದನ್ನು ಮಾಡ್ಬೋದು. ಎಲ್ಲರೂ ಹೊರಗೆ ಹೋಗಿ ಬಂದಾಗ ಸುಸ್ತಾದಾಗೂ ಇದನ್ನು ಮಾಡ್ಬೋದು. ನೋಡಿರಿ, ನಾನು ಇಲ್ಲೇ ಉಪ್ಪು ಹಾಕಾಕತ್ತೇನೆ ರೀ. ಉಪ್ಪು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡ್ರಿ. ಸ್ವಲ್ಪ ನೀರು ಚಿಮ್ಕಿಸ್ತಾ ಹಿಟ್ಟನ್ನು ಅಷ್ಟನ್ನು ಕಲಸೋಣ ಬಿಡ್ರಿ. ಸ್ವಲ್ಪ ಮೆತ್ತಗೆ ಇರ್ಬೇಕು ಹಿಟ್ಟು. ಗಟ್ಟಿ ಆಗಿಬಿಟ್ಟಂದ್ರೆ ತಾಲಿಪಟ್ಟಿ ಗಟ್ಟಿ ಆಗುತ್ತೆ. ಸ್ವಲ್ಪ ಹಿಟ್ಟು ಮೆತ್ತಗೆ ಇತ್ತಂದ್ರೆ ತಾಲಿಪಟ್ಟಿ ಹೂವು ಇದ್ದಂಗೆ ಮೆತ್ತಗೆ ಹಾಕವ್ರಿ. ಆ ಥರ ಹಿಟ್ಟನ್ನಾದ್ರಿ ಫ್ರೆಂಡ್ಸ್. ನೋಡಿರಿ, ಈ ಥರ ಬರಬೇಕಿದು ಹಿಟ್ಟು. ನೋಡಿರಿ ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿರಿ, ಆಮೇಲೆ ತೆವಿಯೊಳಗೆ ತಾಲಿಪಟ್ಟಿ ಒಂದೊಂದು ಉಳ್ಳಿ ತೊಗೊಂಡು ಈ ಥರ ನೀರು ಹಾಕಿ ತಡ್ತಾ ಹೋಗ್ಬೇಕ್ರಿ. ಒಂದು ಪಾತ್ರೆ ಒಳಗೆ ಸೈಡ ನಾನು ನೀರು ಇಟ್ಕೊಂಡಿದ್ದೆ, ಅದರಿಂದ ಕೈ ಅದ್ದಿ ಈ ಥರ ತಟ್ಟಬೇಕು. ನೋಡಿರಿ, ಇದು ನೋಡಿರಿ, ಈ ಥರ ಮಾಡಬೇಕು. ತಟ್ಟಿ ಸ್ವಲ್ಪ ಅಗಲ್ ಮಾಡಿಬಿಡ್ಬೇಕು. ತೆಳ್ಳಗೆ ಇದು ಮಾಡಿರಿ ಒತ್ತಿರಿ, ಅಂದರೆ ತೆಳ್ಳಗೆ ಬರ್ತಾವೆ. ಆಮೇಲೆ ಮುಚ್ಚಿ ಒಂದು ಸ್ವಲ್ಪ ತೆಗೆದು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಡ್ರಿ. ಅರ್ಧ ಮುರ್ಧ ಬೆಂದಿರ್ತೈತಲ್ಲ, ಆವಾಗ ಎಣ್ಣೆ ಹಾಕಿಬಿಡ್ರಿ. ಹಾಕಿ ಮತ್ತು ಮುಚ್ಚಿರಿ. ನೋಡಿರಿ, ಈ ಥರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ಟೇಸ್ಟ್ ಆಕೈತಿ. ಆಮೇಲೆ ಮುಚ್ಚಿ ತೆಗೆದ್ಮೇಲೆ ನೋಡಿರಿ, ಈ ಥರ ವಾವ್ ಎಷ್ಟು ಸೂಪರ್ ಆಗೈತೆ ನೋಡಿರಿ. ಈ ಥರ ಬಂದೈತಿ ನಮ್ಮ ತಾಲಿಪಟ್ಟಿ. ಆಮೇಲೆ ಈಗ ಹೊಳಿಸ್ಬಿಡೋಣ. ನೋಡಿರಿ, ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಹೊಳಿಸ್ಬಿಡೋಣ್ರಿ ಫ್ರೆಂಡ್ಸ್. ನೋಡಿರಿ, ಈ ಥರ ಹಾಕಿ ಸ್ವಲ್ಪ ತಿರುಗಿಸ್ತಾ ಹೊಳಿಸ್ಬೇಕು ರೀ. ಈ ತಾಲಿಪಟ್ಟಿ ರೀ, ನಾ ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಟಿದ್ದೆ. ಎಷ್ಟು ಚಲೋ ಆಗ್ಯಾವಂತಂದ್ರಿ ಎಲ್ಲರೂ. ಅದಕ್ಕೆ ಒಂದು ಸಲ ನೀವು ಈ ರೆಸಿಪಿ ನಂದು ತಾಲಿಪಟ್ಟಿ ರೆಸಿಪಿ ಟ್ರೈ ಮಾಡಿ ನೋಡಿರಿ. ನೀವು ಎಷ್ಟು ಸೂಪರ್ ಅಂದ್ರೆ ಅಷ್ಟು ಸೂಪರ್ ಆಗಿತ್ತು. ಬೆಳಗ್ಗೆ ನಾಷ್ಟಕ್ಕೆ ತಿಂದುಬಿಟ್ವಿ ಅಂದ್ರೆ ಮಧ್ಯಾಹ್ನ ಊಟದಕ್ಕಿಂತ ಜಾಸ್ತಿ ಹೊತ್ತಿನವರೆಗೂ ಫುಲ್ಫಿಲ್ ಆಗಿರ್ತೈತೆ. ಹೊಟ್ಟೆ ಹಸುನೂ ಆಗಂಗಿಲ್ಲ. 1-2 ತಾಲಿಪಟ್ಟಿ ಬೆಳಗ್ಗೆ ಬೇಗ ತಿಂದು ಹೋಗ್ಬಿಟ್ವಿ ಅಂದ್ರೆ. ನೋಡಿರಿ, ಈ ಥರ ಬಂದೈತೆ ನೋಡಿರಿ ಫ್ರೆಂಡ್ಸ್. ಇವು ಎಷ್ಟು ಚಲೋ ಆಗಿದ್ದು ಅಂದ್ರೆ ಅಷ್ಟು ಚಲೋ ಆಗಿದ್ದು ರೀ. ಮತ್ತು ನೀವು ನುಗ್ಗೆ ಸೊಪ್ಪಿದ್ರೆ ಹಾಕಿವಂತಂದ್ರೆ ನಾವು ಗೊತ್ತಾಗಂಗಿಲ್ಲ ರೀ. ಯಾರಿಗಾರ ನೀವು ತಿನ್ನಕ್ಕೆ ಕೊಟ್ವಿ ಅಂದ್ರೆ ಅದು ನುಗ್ಗೆ ಸೊಪ್ಪಿನ ಪರಿಮಳನೂ ಅಷ್ಟು ಸ್ವಲ್ಪ ಘಮ ಬರ್ತೈತೆ ರೀ. ಆದ್ರೆ ನಾವು ನುಗ್ಗೆ ಸೊಪ್ಪು ಹಾಕಿವಂತ ಇದ್ರಾಗ ಗೊತ್ತಾಗಂಗಿಲ್ಲ. ನೋಡಿರಿ, ಇದೇ ನಮ್ಮದು ಗೋಲ್ಡನ್ ನುಗ್ಗೆ ಸೊಪ್ಪಿನ ತಾಲಿಪಟ್ಟಿ. ನಮ್ಮ ಮೊಸರು ಜೊತೆ ಆದರೂ ತಿನ್ನಿ, ಕೆಚಪ್ ಜೊತೆ ಆದರೂ ತಿನ್ನಿ. ಆದರೆ ತಾಲಿಪಟ್ಟಿ ಮೇಲೆ ಬಿಸಿ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಸೂಪರ್ ಆಗಿರ್ತದೆ. ಮತ್ತು ನಿಮಗೆ ಯಾವ್ದಾರ ರೆಸಿಪಿ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ರೆಸಿಪಿ ನಿಮ್ಗೆ ಟ್ರೈ ಮಾಡಿ ತೋರಿಸ್ತೀನಿ. ನೋಡಿರಿ, ಎಷ್ಟು ಸೂಪರ್ ಕಾಣಕತ್ತೈತಿ ಈ ರೆಸಿಪಿ. ಮತ್ತು ನಂದು ನೆಕ್ಸ್ಟ್ ವಿಡಿಯೋಗಾಗಿ ನೀವು ಕಾಯಿರಿ. ನಾನು ಯಾವುದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೇನೆ ಅಂಥೇಳಿ. ನೋಡಿ, ಇದು ಹರಿದು ತೋರ್ಸಕತ್ತೀನಿ. ಅಷ್ಟು ಸ್ಮೂತ್ ಅಂದ್ರೆ ಅಷ್ಟು ಸ್ಮೂತಾಗಿ ಬಂದಿತ್ತು ರೀ ಇದು ತಾಲಿಪಟ್ಟಿ. ನೋಡಿರಿ ಯಾವ ಥರ ಬಂದೈತಿ. ಅಷ್ಟು ಚಲೋ ಆಗಿತ್ತು ಫ್ರೆಂಡ್ಸ.
ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಬೇಕ್ರಿ, ಅಂದ್ರೆ ನಿಮ್ಗೆ ಗೊತ್ತಾಕತಿ ಇದು ಹೆಂಗಾಗಿತ್ತು ತಾಲಿಪಟ್ಟು ಅಂಥೇಳಿ. ಥ್ಯಾಂಕ್ ಯು.